SFI ಅವ್ರ ಮೇಲೆ ಎಷ್ಟು ಚಾರ್ಜ್ ಶೀಟ್ ಆಗಿತ್ತು, ಎಷ್ಟು ಚಾರ್ಜ್ ಶೀಟ್ ಆಗಿರೋದನ್ನ ಬಿಡುಗಡೆ ಮಾಡಿದ್ದಾರೆ ಚಾರ್ಜ್ ಶೀಟ್ ಕೇಸ್ಗಳ ಸಿದ್ದರಾಮಯ್ಯನವರು. ಇವತ್ತು ಈ ಕೇಸನ್ನು ಯಾವ್ದು ಹಾಕಿದ್ದು? ಇವತ್ತು ಸರ್ಕಾರ ಕೂಡಲೇ FIR ಬ್ಯಾನ್ ಮಾಡಬೇಕು. PFI ವಿಚಾರದಲ್ಲಿ ನೀವು ಪ್ರತಿಭಟನೆ ಮಾಡಿದ್ರಿ, ಅವ್ರನ್ನ ಬಿಡುಗಡೆ ಮಾಡಿದ್ರು ಅಂತ ಹೇಳಿ ನಾರಾಯಣಗೌಡರನ್ನ ಒಳಗಾಕಿದ್ರು ಅಂತ ಹೇಳಿ ಯಾಕೆ ಪ್ರತಿಭಟನೆ ಮಾಡಿಲ್ಲ ಅಂತ ನಮ್ಮ ಪ್ರಶ್ನೆ. ಇರ್ಲಿ ರಾಜ್ಯದ ಕನ್ನಡಿಗರ ಪರವಾಗಿ ಇವತ್ತು ನೀವು ವಿಷಯಾಂತರ ಸತ್ಯನ ಮಾತಾಡಿ. ನನಗೆ ಒಂದು ಮುಖ್ಯವಾದ ಒಂದು ಪ್ರಕಟಣೆ ಮಾಡಬೇಕಾಗಿದೆ. ಈಗ ಕಳೆದ ಹಲವಾರು ವರ್ಷಗಳಿಂದ ನಾರಾಯಣಗೌಡರ ವಿಚಾರಕ್ಕೆ ಬಂದಾಗ ಅಥವಾ ವಾಟಾಳ್ ನಾಗರಾಜ್ ಅವರ ವಿಚಾರಕ್ಕೆ ಬಂದಾಗ ಅಥವಾ ಇನ್ನೊಬ್ಬರ ವಿಚಾರಕ್ಕೆ ಬಂದಾಗ, ಒಂದು ರೀತಿಯಲ್ಲಿ ನಾರಾಯಣಗೌಡರ ವಿಚಾರಕ್ಕೆ ಬಂದಾಗ ಪ್ರವೀಣ್ ಕುಮಾರ್ ಶೆಟ್ಟರ್ ಹತ್ರ ಏನಾದರೂ ಪ್ರತಿಕ್ರಿಯೆಗಳನ್ನು ಕೇಳಿದಾಗ ನಾವು ಕೇಳ್ತಾನೂ ಇರಲಿಲ್ಲ, ಅವರದಕ್ಕೆ ಪ್ರತಿಕ್ರಿಯೆ ಕೊಡಲಿಕ್ಕಿಲ್ಲ ಅನ್ನುವಂಥ ಭಾವನೆ ನಾವೇ ಬೆಳೆಸ್ಕೊಂಡಿದ್ದೇನೋ ಗೊತ್ತಿಲ್ಲ, ಯಾಕೆ ಸಂಘರ್ಷ ಬೇಕು ಅನ್ನುವಂಥದ್ದು. ಆದರೆ ಒಂದು ಹೇಳ್ತೀನಿ, ಇವತ್ತು ಪ್ರವೀಣ್ ಕುಮಾರ್ ಶೆಟ್ಟರ್ ಹತ್ರ ಹೋಗಿ ನಾರಾಯಣಗೌಡರ ಬಂಧನ ಆಗಿದೆ, ನೀವು ಏನು ಹೇಳ್ತೀರಿ ಅಂತ ಹೇಳಿದಾಗ ಬೇರೆ ಬೇರೆ ವಿಚಾರಗಳಲ್ಲಿ ನಮಗೆ ಭಿನ್ನ ಅಭಿಪ್ರಾಯಗಳಿರಬಹುದು. ಅವರು ಕನ್ನಡ ಹೋರಾಟಗಾರರು, ಇದನ್ನು ನಾನು ಖಂಡಿಸ್ತೇನೆ, ನಾನು ಕೂಡ ಹೋರಾಟದಲ್ಲಿ ಧುಮುಕ್ತೇನೆ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಹಾಗಾಗಿ ಒಂದು ಚಪ್ಪಾಳೆ ಮೂಲಕ ನಾನು ಪ್ರವೀಣ್ ಕುಮಾರ್ ಶೆಟ್ಟರನ್ನು ಸ್ವಾಗತ ಮಾಡ್ತೇನೆ. ಪ್ರವೀಣ್ ಕುಮಾರ್ ಶೆಟ್ಟರೆ, ಅನೇಕ ವಿಚಾರಗಳು ಬಂತಿಲ್ಲಿ. ಪಕ್ಕದ ತಮಿಳುನಾಡಿನಲ್ಲಿ ಕೇವಲ ದ್ರಾವಿಡ ಮುನ್ನೇತ್ರ ಕಳಗ ಅಂದರೆ ದ್ರಾವಿಡ ಚಳವಳಿ ಕಾರಣಕ್ಕಾಗಿ ಅದನ್ನೇ ಬಂಡವಾಳವಾಗಿಟ್ಟುಕೊಂಡು ಈಗಲೂ ಕೂಡ ರಾಜಕೀಯ ನಡೀತಾ ಇದೆ. ಇಲ್ಲಿ ಬಹಳವಾಗಿ ಮೇಲ್ಪಂಕ್ತಿ ಹಾಕಿದಂತಹ ರೈತ ಸಂಘದ ಮುಖಾಂತರ ನಂಜುಂಡಸ್ವಾಮಿ ಅವರೊಂದು ಮೇಲ್ಪಂಕ್ತಿ ಹಾಕಿದ್ರು. ಎಲ್ಲಿ ತನಕ ಅದು ಪಕ್ಷಗಳಿಗೆ ಜೋತು ಬೀಳದೆ ಪ್ರತ್ಯೇಕವಾಗಿ ರೈತ ಸಂಘವಾಗಿ ಹೋರಾಟ ಮಾಡ್ತೋ ಆಗ ಎಲ್ಲ ರಾಜಕೀಯ ಪಕ್ಷಗಳು ಅವರ ಕಾಲಬುಡಕ್ಕೆ ಬಂದಿತ್ತು. ನಾವು ಇವತ್ತು ಒಂದು ಕಾಲಘಟ್ಟ ಕೂಡಿ ಬಂದಿದೆ. ಇವತ್ತು ಎಲ್ಲ ವೇದಿಕೆಯಲ್ಲಿ ಎಲ್ಲ ನಾಯಕರನ್ನು ನೋಡ್ತಾ ಇದ್ದೀವಿ, ಭಾಳ ಸಂತೋಷ ಆಗ್ತಾ ಇದೆ. ಭೈರಪ್ಪ ಹರೀಶ್ ಕುಮಾರ್ ಅವರು ಮಾತನ್ನು ಹೇಳಿದರು, ಯಾವಾಗ ನಾವು ಪಕ್ಷಕ್ಕೆ ತಲೆಬಾಗದೆ ನಮ್ಮದೇ ಸಂಘಟನೆಗಳನ್ನು ಕನ್ನಡಿಗರಾಗಿ ಮಾಡ್ಕೊಂಡು ಬಂದರೆ ಎಲ್ಲ ಸರ್ಕಾರಗಳು ಬರುತ್ತೆ ಅಂತಂದರೆ ನಮಗೇನವರು ಕಾಲಿಗೆ ಬೀಳಬೇಕು ಅಂತಲ್ಲ, ಕನ್ನಡದ ಆಶೋತ್ತರಗಳಿಗೆ ಸ್ಪಂದಿಸುತ್ತೆ ಅಂತ. ಏನು ಹೇಳ್ತೀರಿ ಸರ್ ನಿಮ್ಮ ಅಭಿಪ್ರಾಯವನ್ನು? ಖಂಡಿತವಾಗಲೂ ನಾವೆಲ್ಲ ಕನ್ನಡಿಗರು ಒಟ್ಟಾಗಿ ಬೀದಿಗೆ ಇಳಿದರೆ ಸರ್ಕಾರಗಳು ಏನು ಮಾಡೋಕ್ಕಾಗಲ್ಲ. ನಿನ್ನೆ ಒಂದೇ ಸಂಘಟನೆ ಎಳೆದಿರುವಂಥದ್ದು ಅವ್ರನ್ನ ಬಗ್ಬಡಿಯುವಂಥ ಕೆಲಸವನ್ನು ಸರ್ಕಾರ ವ್ಯವಸ್ಥಿತವಾಗಿ ಮಾಡಿದೆ. ಯಾವುದೇ ಕಾರಣಕ್ಕೂ ಕನ್ನಡ ಹೋರಾಟಗಾರರ ಮೇಲೆ ಕೇಸ್ಗಳನ್ನ ಹಾಕುವಂಥದ್ದು, ಮೊಕದ್ದಮೆ ಹಾಕುವಂಥದ್ದು, ಜೈಲಿಗೆ ಹಾಕುವಂಥದ್ದು ಅತ್ಯಂತ ಅಪರಾಧವಾದಂಥ ಕೆಲಸ. ಕನ್ನಡ ಹೋರಾಟಗಾರರಿಗೆ ದುಡಿಮೆ ಇದೆಯೋ ಇಲ್ವೋ ಅಥವಾ ಆರೋಗ್ಯ ಸರಿ ಇದೆಯೋ ಇಲ್ವೋ ಅವ್ರು ಕೋರ್ಟಿಗೆ ಹೋಗೋದಂತೂ ತಪ್ಪಿಲ್ಲ. ಅನೇಕ ವರ್ಷಗಳಿಂದ ನಾವೆಲ್ಲ ಕೋರ್ಟು ಮನೆಯನ್ನು ಸುತ್ತಾ ಇದ್ದೀವಿ. ಇಂಥ ಸಂದರ್ಭದಲ್ಲಿ ಅನೇಕ ರಾಜಕೀಯ ಪಕ್ಷಗಳನ್ನು ನೋಡಿದ್ದೀವಿ, ಕಾಂಗ್ರೆಸ್ ನೋಡಿದ್ದೀವಿ, BJP ನೋಡಿದ್ದೀವಿ, JDS ನೋಡಿದ್ದೀವಿ. ಇಲ್ಲಿ ಪ್ರಾದೇಶಿಕ ಇಚ್ಛಾಶಕ್ತಿ ಇಲ್ಲದೇ ಇರೋದ್ರಿಂದ ಕನ್ನಡ ಹೋರಾಟವನ್ನು ಕನ್ನಡಿಗರನ್ನು ಬಗ್ಬಡಿಯುವಂಥ ಕೆಲಸ ಆಗಿದೆ. ಕರ್ನಾಟಕದಲ್ಲಿ ಯಾವ ಸರ್ಕಾರ ಇದೆ? ಕನ್ನಡ ಸರ್ಕಾರ ಇದೆ. ಕನ್ನಡಿಗರ ಪರವಾಗಿ ಇರಬೇಕಿತ್ತು. ಕನ್ನಡಿಗರಿಗೆ ಉದ್ಯೋಗ ಕೇಳ್ತಾ ಇದೆ. ಯಾವ ರಾಜ್ಯದಲ್ಲಿ ಹೋರಾಟ ನಡೀತಾ ಇದೆ? ಕನ್ನಡಿಗರಿಗೆ ಉದ್ಯೋಗ ಇಲ್ಲ. ಕನ್ನಡಿಗರ ಮೇಲೆ ದಿನನಿತ್ಯ ದಾಳಿ ನಡೀತಾ ಇದೆ, ಹಲ್ಲೆ ನಡೀತಾ ಇದೆ, ನೀರಾವರಿ ಯೋಜನೆಗಳು ನಡೀತಾ ಇಲ್ಲ, ಗಡಿ ಭಾಗದಲ್ಲಿ ಕನ್ನಡಿಗರ ಮೇಲೆ ದಾಳಿ ನಡೀತಾ ಇದೆ. ಯಾರಿಗೆ ಇದಕ್ಕೆಲ್ಲ ಹೊಣೆ ಸರ್ಕಾರಗಳು ತಾನೆ. ಇವತ್ತಿನಿನ್ನೆ ಹೋರಾಟ ಅಲ್ಲ, ಮಸಿ ಬೆಳೆಯುವಂಥದ್ದು ಇವತ್ತಿನಿನ್ನೆಯಿಂದ ಸ್ಟಾರ್ಟ್ ಆಗಿರೋದಲ್ಲ. ಅನೇಕ ತಲಾಂತರದಿಂದ ಹೋರಾಟ ಮಾಡ್ತಾ ಬಂದಿರುವಂಥವ್ರು ನಾವು ಅದನ್ನು ಮುಂದುವರ್ಸ್ಕೊಂಡು ಬಂದೀವಿ. ಮಸಿ ಬೆಳೆದರೆ ದೇಶದ್ರೋಹದ ಕೇಸ್ಗಳನ್ನ ಹಾಕಿ ನಮ್ಮನ್ನು ಒಳಗಡೆ ಹಾಕ್ತಾರೆ. ಬೇಲ್ ಕೊಡೋಕೋದ್ರೆ, ಕ್ಯಾಶ್ ಬೇಲ್ ಕೊಡೋಕೋದ್ರೆ ಒಬ್ಬರಿಗೆ 10,000 ರೂಪಾಯಿ ಕೊಡಬೇಕು. 45 ಜನ ಹೋದರೆ ಎಷ್ಟು ದುಡ್ಡನ್ನು ಕೊಡಬೇಕಾಗತ್ತೆ? ಯಾರು ಕೊಡ್ತಾರೆ? ಇವರು ರಾಜಕೀಯ ಸಂದರ್ಭದಲ್ಲಿ ನಮ್ಮ ಪರವಾಗಿ ನಿಲ್ತಾರೆ. ಇವತ್ತು BJP ನಿಲ್ತಾರೆ, ಇವರಿಗೆ ಅಧಿಕಾರ ಇಲ್ದಾವೋ ಕಾಂಗ್ರೆಸ್ ಅವ್ರು ನಮ್ಮ ಪರವಾಗಿ ನಿಲ್ತಾರೆ. ಇವರು ರಾಜಕೀಯ ದೊಂಬರಾಟ ಆಡ್ತಾರೆ ಬಿಟ್ಟರೆ ನೈಜವಾಗಿ ಕನ್ನಡಿಗರ ಜೊತೆಗೆ ಯಾರಿದ್ದಾರೆ? ಚೀನಾರಾಮ್ ಅವರು ಇದ್ದಾರೆ, ಅವರು ಕನ್ನಡದ ಪರವಾಗಿ ಹೋರಾಟ ಮಾಡಿದ್ದಾರೆ, ಹೆಮ್ಮೆ ಇದೆ. ಅವ್ರ ಪಕ್ಷ ಆಡಳಿತ ಬಂದವಾಗ ಹಿಂದಿಯನ್ನೇ ಮೆರೆಸುವಂಥ ಕೆಲಸ ಮಾಡ್ತಾರೆ, ಹಿಂದಿ ಪರವಾಗಿರ್ತಾರೆ. ಆ ಮೆಟ್ರೋಗೆ ಮಸಿ ಬಳಿಯೋಕೆ ಹೋದವಾಗ ದೇಶದ್ರೋಹದ ಕೇಸ್ ಹಾಕಿ ನಮ್ಮನ್ನು ಒಳಗಡೆ ಹಾಕಿದ್ದಾರೆ. ಇಂಥ ಸಂದರ್ಭದಲ್ಲಿ ಎಲ್ಲ ಕನ್ನಡ ಹೋರಾಟಗಾರರು ಯಾವುದೇ ರಾಜಕಾರಣಿಗಳ ಹಿಂದೆ ಹೋಗಬಾರ್ದು. ನಾವು ನಮ್ಮ ಕನ್ನಡ ಹೋರಾಟಗಾರರೇ ರಕ್ಷಣೆ ಮಾಡುವಂಥದ್ದು, ಯಾರೂ ರಕ್ಷಣೆ ಮಾಡಲ್ಲ. ಇವತ್ತು ಯಾರನ್ನ ನಂಬಿ ಹೋಗಿದ್ದಾರೆ ಹೋರಾಟಕ್ಕೆ, ಆ ಯುವಕರೆಲ್ಲ ಅಮಾಯಕರಿದ್ದಾರೆ. ಎಲ್ಲಿಂದ ಬಂದಿದ್ದಾರೆ, ಯಾವ ಊರಿಂದ ಬಂದಿದ್ದಾರೆ, ಎಲ್ಲಿ ಅವ್ರಿಗೆ ಹೋಗ್ಬೇಕು, ಹಣ ಇದೆಯೋ ಇಲ್ವೋ, ಊಟ ಇದೆಯೋ ಇಲ್ವೋ ಯಾರಿಗೂ ಗೊತ್ತಿಲ್ಲ, ತಗೊಂಡೋಗಿ ಜೈಲಿಗೆ ಹಾಕಿದ್ದಾರೆ. ಅವ್ರ ಮನೆಯವ್ರು ಏನು ಅನ್ಬೇಕು? ಅವ್ರ ಬಗ್ಗೆ ಯಾರು ಇವತ್ತು ಧ್ವನಿ ಇರ್ತಾರೆ? ಸರ್ಕಾರ ಯಾಕೆ ಕಣ್ಮಂತಿ ಈ ಕೂಡಲೇ ಬೇಷರತ್ತಾಗಿ ಬಿಡುಗಡೆ ಮಾಡಬೇಕು. ಇಲ್ಲ ಆದರೆ ಎಲ್ಲ ಒಟ್ಟಿಗೆ ರಸ್ತೆಗೆ ಹಿಡಿಯುವಂಥ ಕೆಲಸ ಆಗುತ್ತೆ. ಅದಕ್ಕೆ ಒಗ್ಗಟ್ಟಿನ ಸಭೆಯನ್ನು ಮಾಡ್ತಾ ಇದ್ದೀವಿ, ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಈ ಕೂಡಲೇ ಬಿಡುಗಡೆ ಮಾಡಬೇಕು.